ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮನು ಅಂತ. ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್. ಹೊಸಬ್ರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬರನ್ನು ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ತಪ್ಪದೆ ಕ್ಲಿಕ್ ಮಾಡಿ, ಒಂದು ಶೇರ್ ಮಾಡಿ, ಒಂದು ಲೈಕ್ ಮಾಡಿ. ಈ ವಿಡಿಯೋನ ಎಜುಕೇಷನ್ ಪರ್ಪಸ್ಗೋಸ್ಕರ ಮತ್ತು ಉದ್ಯೋಗ ಮಾಹಿತಿಗೋಸ್ಕರ ಈ ವಿಡಿಯೋನ ಮಾಡಲಾಗಿದೆ. ಏನಪ್ಪ ಅಂತ ಹೇಳಿದ್ರೆ, ಸೆಕ್ಯೂರಿಟಿ ಗಾರ್ಡ್ದು ಸುಮಾರು ದಿನ ಕೇಳ್ತಾ ಇದ್ರಿ, ಏನು ಸರ್ ಏನಾಯಿತು ಎತ್ತಾಯಿತು ಅಂತ. ನೋಡಪ್ಪ, KSRTC ಅವರು ಯಾವುದೇ ಥರದ ಅದನ್ನು ತಗೊಳ್ಳಿ ಅಂತ ಮನವಿ ಮಾಡ್ತಾಯಿಲ್ಲ ಡಿಪಾರ್ಟ್ಮೆಂಟ್ಗೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರು ಅದು ಹೋಗಿದ್ರು, ಅಲ್ಲಿ ಹೋಗಿ ಅವ್ರಿಗೆ ಕೊಟ್ಟಿದ್ರು ಸುಧಾ ಇವ್ರು ಮತ್ತೆ ಹೋಗಿ ಆ ಪೋಸ್ಟ್ ನಮ್ಗೆ ಬೇಕು, ಇದನ್ನು ಮಾಡಿ ಅಂತ ಹೇಳ್ತಾಯಿಲ್ಲ. ಅದರಿಂದ ಇದು ಪೆಂಡಿಂಗ್ ಉಳಿದಿದೆ. ಸುಮಾರು ಈಗ ಆಲ್ರೆಡಿ ಎಲ್ಲ ಕಡೆನೂ ಸರ್ಚ್ ಮಾಡಿ ನೋಡಿದಾಗ ಅವ್ರು ಬಂದು ಕೇಳಿದ್ರೆ ನಾವು ಅದನ್ನು ಪ್ರೋಸೆಸ್ ಮಾಡ್ಬೋದು ಕಣಪ್ಪ. KSRTC ಅವರು ಬಂದು ಕೇಳ್ತಾ ಇಲ್ಲ ನಮಗೆ ಸೆಕ್ಯೂರಿಟಿ ಗಾರ್ಡ್ದು ಬೇಕು ಅಂತ. ಅದರಿಂದ ಇದು ಪೆಂಡಿಂಗ್ ಬಿದ್ದಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಯಾಕೆ ಅಂತ ಹೇಳಿದ್ರೆ, ಒಂದು ಅಧಿಕಾರಿಗಳಿಗೆ ಅವರು ಇದು ಮಾಡಿ ಏನಾರು ನಮಗೆ ಹಿಂಗೆ KSRTCಗೆ ಅರ್ಜೆಂಟ್ ಇದೆ ತಗೋಬೇಕು ಅಂತ ಹೇಳಿದ್ರೆ, ಅವರು ಜಾಸ್ತಿ ಪ್ರೋಸ್ ಮಾಡಿದ್ರೆ ಅವರು ಆಟೋಮೆಟಿಕ್ಕಾಗಿ ಪ್ರಾಮಾಣಿಕತೆ ಇದರಲ್ಲೇ ಏನಾರಲ್ಲೇ ಮಾಡಿ ಮಾಡಬೋದು. KSRTC ಅವ್ರು ಕೊಟ್ಟು ಒಂದ್ಸಲಿ, ಬಟ್ ಅವರು ಒಂದ್ಸಲಿ ಆಫೀಸ್ಗೆ ಹೋಗಿದೆ. ಅದು ಹೋದ ನಂತರ ಏನಾಗಿದೆ ಅಂದರೆ, ಇವರು ಹೋಗಿ ಎಂಕ್ವೈರಿ ಮಾಡಲಿಲ್ಲ, ಮುಂದೆ ಮಾಡಿ ಅಂತ ಇವ್ರಿಗೆ ಫೋರ್ಸ್ ಮಾಡಲಿಲ್ಲ. ಹಂಗಾಗಿ ಅವರು ಫೋರ್ಸ್ ಮಾಡೋದ್ರಿಂದ ಅದನ್ನು ಆಫೀಸಲ್ಲೇ ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಹಂಗಾಗಿ KSRTC ಅವ್ರಿಗೆ ಏನೇ ಕೇಳಿದ್ರು ರೆಸ್ಪಾನ್ಸ್ ಕೊಡ್ತಾಯಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವ್ರು ರೆಸ್ಪಾನ್ಸ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ ಟೆಕ್ನಿಕಲ್ ಸೆಕ್ಯೂರಿಟಿ ಗಾರ್ಡ್ದು ಸುಧಾ ಆಗೋದು. ಅವರು ಪ್ರೋಸ್ ಮಾಡಲಿಲ್ಲ ಅಂತ ಹೇಳೋದಕ್ಕೋಸ್ಕರ ಅವರು ಏನೋ ಒತ್ತಾಯ ಮಾಡ್ತಾಯಿಲ್ಲ ಅನ್ನೋದಕ್ಕೋಸ್ಕರ ಇವರು ಪೆಂಡಿಂಗ್ ಇಟ್ಕೊಂಡಿದ್ದಾರೆ. ಅವ್ರು ಕೇಳಿದ್ರೆ ಡಿಪಾರ್ಟ್ಮೆಂಟಲ್ಲಿ ಇದೇ ಥರ ಹೇಳ್ತಾರೆ. ಅವರು ನಮ್ಗೆ ಯಾವುದೇ ಥರದ ಒಂದ್ಸಲಿ ಬಂದಿದೆ ನಮ್ಮ ಹತ್ರ, ಬಂದು ಸುಧಾ ಅವರು ಫೋರ್ಸ್ ಮಾಡ್ತಾಯಿಲ್ಲ ತಗೊಳ್ಳಿ ಅಂತ. ಹಂಗಾಗಿ ನಾವು ಪೆಂಡಿಂಗಲ್ಲಿದ್ದೀನಿ. ಅವ್ರಿಗೆ ಫೋರ್ಸ್ ಮಾಡಲಿಲ್ಲ ಅಂದಿದ್ರೆ ಅವ್ರು ಫೋರ್ಸ್ ಮಾಡಿದರೆ ಇಷ್ಟೊತ್ತಿಗೆ ಆಗೋದು. ಬಟ್ ಅವ್ರು ಫೋರ್ಸ್ ಬೇಕು ಅಂತಲೂ ಹೇಳ್ತಾಯಿಲ್ಲ. ಅವರು ಇಲ್ಲ ಅಂತ ಹೇಳಿದ್ರೆ ಏನು ಮಾಹಿತಿ ಕೊಡ್ತಾಯಿಲ್ಲ. ಈಗಂತರದು ಡ್ರೈವರ್ ಕಮ್ ಕಂಡಕ್ಟರ್ ಆಯ್ತದೆ, ಆ ನಂತರ ನಾವು ಅದನ್ನು ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಅದು ನಿಜನ ಸುಳ್ಳು ಅಂತ ಒಂದು ಗೊತ್ತಿಲ್ಲ. ಬಟ್ ಡ್ರೈವರ್ ಕಮ್ ಕಂಡಕ್ಟರ್ ಆದಮೇಲೆ ನಾವು ಮಾಡ್ತೀವಿ ಅಂತ ಹೇಳ್ತಾರಿಂದ ನೋಡಬೇಕು ಏನು ಪ್ರೊಸೀಜರ್ ಮಾಡ್ತಾರೆ ಅಂತ. ಇಷ್ಟು ಸೆಕ್ಯೂರಿಟಿ ಗಾರ್ಡ್ದು ಮಾಹಿತಿ ಸಿಕ್ಕಿದೆ. ಅದನ್ನು ನಿಮ್ಮ ಮುಂದ್ಗಡೆ ಶೇರ್ ಮಾಡ್ಕೊಂಡಿದ್ದೀನಿ. ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.